ವಿಠಲ್ ಗೌಡ ಬುರುಡೆ ತಂದ ಸ್ಥಳದಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದಾಗಿ ವಿಠಲ್ ಗೌಡ ಹೇಳಿದ್ದ. ವಿಠಲ್ ಗೌಡ ಯಾರು ಕೇಳಿದ್ರೆ ಸೌಜನ್ಯ ಮಾವ. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರಹ ಇದೆ ಅಂತ ಇದೇ ವ್ಯಕ್ತಿ ಹೇಳ್ಕೊಂಡಿದ್ದ ವಿಡಿಯೋದಲ್ಲಿ. ವಿಠಲ್ ಗೌಡ ಬುರುಡೆ ತಂದ ಜಾಗದಲ್ಲಿ ಹೀಗಾಗಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ಇಷ್ಟು ಲೇಟಾಗಿ ಯಾಕೆ ಅನ್ನೋದು ಸಹಜ ಪ್ರಶ್ನೆ. ಆ ಪ್ರಶ್ನೆಗೆ SIT ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕು. ಎನಿವೇಸ್ ಈಗ ಸದ್ಯಕ್ಕಲ್ಲಿ ಸ್ಥಳ ಮಹಜರ್ ನಡೀತಾ ಇದೆ. 60ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ನಿಜವಾಗ್ಲೂ ಎಷ್ಟೆಷ್ಟು ಮೂಳೆಚೂರು ಸಿಕ್ಕಿದ್ರೆ ಅದರದ್ದು ಹಣೆ ಬರಹ ಏನಾಗುತ್ತೆ, ಹೆಂಗೆ ಈ ಪ್ರಕರಣದ ಜೊತೆಗೆ ಅದನ್ನು ಅಂಟು ಹಾಕ್ತಾರೆ ಅದನ್ನು ನೋಡಬೇಕಾಗತ್ತೆ, ಅಥವಾ ಇನ್ಕ್ಲೂಡ್ ಮಾಡ್ತಾರಾ ನೋಡಬೇಕಾಗತ್ತೆ ನಾವು. ಆಮೇಲೆ ಇನ್ನೂ ಈ ಮೂಲ ಪ್ರಕರಣ ಇದ್ದಿದ್ದೇ ಇಲ್ಲಿ ಒಂದು ಅರ್ಥ ಆಗದಿರುವಂತಹ ವಿಚಾರ, ನೂರಾರು ಶವಗಳನ್ನು ಹೂತಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈಗ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ವಿಠಲ್ ಗೌಡ ಹೇಳಿದಂತಹ ವಿಚಾರ ಇರ್ಬೋದು, ಅಥವಾ ಸ್ಪಾಟಲ್ಲಿ ಏನೇನು ಸಿಗುತ್ತೆ ಅನ್ನೋ ನಿರೀಕ್ಷೆ SIT ಅಧಿಕಾರಿಗಳಿಗಿದೆ. ಮಾಹಿತಿ ಕೊಡೋದಾದ್ರೆ SIT ಮೂಲ ಏನು ಹೇಳ್ತಾ ಇದೆ? ಈಗ ತಲೆಬುರುಡೆಯನ್ನು ಮಹಜರ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ನೋಡಿರುವಂಥ ಸಾಧ್ಯತೆಗಳಿದೆ. ಅಲ್ಲಿ ಆಸುಪಾಸಿನಲ್ಲಿ ಯಾವುದಾದ್ರೂ ಮೂಳೆಗಳು ಬಿದ್ದಿರುವಂಥದ್ದು. ಅದರ ಜೊತೆಗೆ ವಿಠಲ್ ಗೌಡನು ಆ ಬಳಿಕ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ 10 ಶವಗಳ ಮೂಳೆಗಳು ಇದೆ ಅನ್ನುವಂಥದ್ದನ್ನು ಹೇಳಿರುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಮಹಜರ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಅದೇ ಸ್ಥಳದಲ್ಲಿ ನೀವು ಗಮನಿಸ್ಬೋದು, ಯಾವಾಗ 11ನೇ ಪಾಯಿಂಟನ್ನು ಇಲ್ಲಿ ಮಾಡಿದ್ರು ಅದರ ಮೇಲ್ಭಾಗದಲ್ಲೇ ತಲೆಬುರುಡೆಯನ್ನು ತಂದಿರುವಂಥದ್ದನ್ನು ವಿಠಲ್ ಗೌಡ ಹೇಳ್ಕೊಂಡಿರುವಂಥದ್ದು. ಅಲ್ಲಿ 2 ಬಾರಿ ಮಹಜರನ್ನು ಮಾಡಲಾಗಿದೆ. ಹಾಗಾಗಿ ಅದರ ಪಕ್ಕದಲ್ಲೇ ಮೂಳೆಗಳು ಇರುವಂಥ ಸಾಧ್ಯತೆಗಳಿದೆ. ಅದು ಭೂಮಿಯ ಮೇಲ್ಭಾಗದಲ್ಲೇ ಇರುವಂಥದ್ದು. ಇವತ್ತು ಉತ್ಖನನ ಮಾಡಲಿಕ್ಕೆ ಹೋಗುವಂಥ ತಂಡಗಳೇನಿತ್ತು ಅದು ಯಾರು ಬರಲಿಲ್ಲ. ಅದು ಸುಮಾರು ಒಂದು 15ರಿಂದ 20 ಮಂದಿ ಕಾರ್ಮಿಕರು ಪ್ರತಿ ಬಾರಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕಾಡಿನ ಒಳಗೆ ಹೋಗ್ತಾ ಇದ್ರು. ಹಾಗಾಗಿ ಇವತ್ತು ಕೇವಲ 2 ಸಿಬ್ಬಂದಿಗಳು ಮಾತ್ರ, ಗ್ರಾಮ ಪಂಚಾಯತ್ನ 2 ಸಿಬ್ಬಂದಿಗಳು ಮಾತ್ರ ಬಂದಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾಗಿ ಭೂಮಿಯನ್ನು ಅಗಿಯುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಇವತ್ತು ಕೇವಲ ಮಾಡ್ತಾ ಇರುವಂಥದ್ದು ಅಲ್ಲಿ ಮೇಲ್ಭಾಗದಲ್ಲಿ ಎಲ್ಲಿಯಾದರೂ ಮೂಳೆಗಳು ಸಿಕ್ಕಿದ್ರೆ ಅದನ್ನು ಸೆಕ್ಯೂರ್ ಮಾಡುವಂಥದ್ದು, ಆ ಬಳಿಕ ಆ ಸ್ಥಳವನ್ನು ಮಹಜರ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇದು ಚಿನ್ನಯ್ಯ ಹೇಳಿದಂಥ ಪ್ರಕರಣಕ್ಕೆ ಸಂಬಂಧಪಡುವಂಥ ಪ್ರಕರಣ ಅಲ್ಲ. ಇದು ಚಿನ್ನಯ್ಯ ಹೇಳಿರುವಂಥದ್ದು ನೂರಾರು ಶವಗಳನ್ನು ನಾನು ಈ ಅರಣ್ಯ ಪ್ರದೇಶದ ಸುತ್ತಮುತ್ತ ಹೂತಾಕಿದ್ದೇನೆ ಅನ್ನುವಂಥದ್ದು. ಅದರ ಕೆಲಸಗಳೆಲ್ಲವೂ ಮುಗ್ದೋಗಿದೆ. ಆತ ಹೇಳಿದ ರೀತಿಯಲ್ಲೇ ಎಲ್ಲ ಉತ್ಖನನ ಕೆಲಸಗಳನ್ನು ಮಾಡಲಾಗಿದೆ. ಈಗ ಆತನನ್ನು ಬಂಧಿಸಿ ಜೈಲಿಗೂ ಕಳಿಸಲಾಗಿದೆ. ಈಗ ವಿಠಲ್ ಗೌಡ ಹೇಳಿರುವಂತಹ ಒಂದು ಮೂಳೆಗಳು ಇದೆ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಈ ಅರಣ್ಯ ಪ್ರದೇಶದಲ್ಲಿ ಇಲ್ಲಿನ ಸ್ಥಳೀಯರೆಲ್ಲ ಹೇಳಿರುವ ಪ್ರಕಾರ ಸಾಕಷ್ಟು ಜನರು ಬಂದವರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಅದಕ್ಕೆ ನಮಗೆ ದಾಖಲೆಯ ರೀತಿಯಲ್ಲಿ 11ನೇ ಪಾಯಿಂಟನ್ನು ಆದ ಬಳಿಕ ಮೇಲ್ಭಾಗದಲ್ಲಿ ಒಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಒಂದು ಪುರುಷನ ಶವ ಪತ್ತೆ ಆಗಿತ್ತು, ಅದರ ಅಸ್ಥಿಪಂಜರ ಪತ್ತೆ ಆಗಿತ್ತು. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು. ಅದೇ ರೀತಿಯಾದಂಥ ಇನ್ನೊಂದಷ್ಟು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರಕರಣಗಳು ಇಲ್ಲಿ ಆಗಿರುವಂಥ ಸಾಧ್ಯತೆಗಳಿದೆ. ಅದರ ಅಸ್ಥಿಪಂಜರದ ಮೂಳೆಗಳು ಅವಶೇಷಗಳು ಉಳಿದಿರುವಂಥದ್ದು ಈ ಇಡೀ ಬಂಗ್ಲಗುಡ್ಡೆಯಲ್ಲಿ ಹಲವು ಕಡೆಗಳಲ್ಲಿ ಇರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆ ಶವಗಳ ಏನು ಅಸ್ಥಿಪಂಜರಗಳಿದೆ ಅದನ್ನ ಮಹಜರ್ ಮಾಡಬೇಕಾಗುತ್ತೆ. ಈ ಪ್ರಕರಣಕ್ಕೆ ಹೋದಂಥ ಸಂದರ್ಭದಲ್ಲೇ, ಈ ಪ್ರಕರಣದ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಅದು ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮಹಜರ್ SIT ಅವರೇ ಮಾಡಬೇಕಂತ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಥಳೀಯವಾದಂಥ ಧರ್ಮಸ್ಥಳ ಪೊಲೀಸರು ಮಾಡಬಹುದಿತ್ತು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದನ್ನ ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ. ಸೊ ಒಂದು ಈಗಾಗಲೇ ಈ ಚಿನ್ನಯ್ಯನ ರೀತಿನಲ್ಲೇ ಈ ವಿಠಲ್ ಗೌಡನನ್ನು ಹಿಡಿದು ಮತ್ತೆ ಪಾರ್ಟ್ 2 ಉದ್ಖನನ ಕಾರ್ಯ ಮಾಡ್ತಾರಾ ಅಂದರೆ ಅದಕ್ಕೆ ಇನ್ನೂ ಕ್ಲಾರಿಟಿ ಇಲ್ಲ.